ನಮಸ್ತೆ, ಬೆಳೆಗಾರರು ಸರ್ ನಿಮ್ಮ ಓಣಿಯಿಂದ? ಸರ್ ನಮಸ್ತೆ, ನಿಮ್ಮ ರಾಮಮೂರ್ತಿ ನಗರದಲ್ಲಿ ಕಂಪ್ಲೇಂಟ್ ಆಗಿಲ್ವಾ ಸರ್? ಹ್ಞೂ. ಎಷ್ಟು ತಿಂಗಳಿಂದ ಸರ್? ಜನವರಿಯಿಂದ ಇಲ್ವಲ್ಲ ಸರ್ ಗಾಡಿ? ಮೋರ್ ದೆನ್ 3 ಮಂತ್ಸ್ ಅಂದರೆ 6 ತಿಂಗಳಾಗ್ತಾ ಬಂತು. ಹೆಂಗೆ ಸರ್ ಮತ್ತೆ ಪಾಪ ಈ ಪವರ್ ಮ್ಯಾನ್ಗಳೆಲ್ಲ ಹೆಂಗೆ ಅವ್ರ ಏಣಿಗಳು ಅರ್ಥರಾಡ್ಗಳು ತಗೊಂಡೋಗೋದು ಹೆಂಗೆ? ಗಾಡಿ ಬರ್ತಾಗ್ತದೆ ಯಾಕೆ ಗಾಡಿ ಎಲ್ಲ ಕೊಟ್ಟಿಲ್ಲ ಬಂದಿಲ್ವಾ? ಬೆಳಗಾರವರೇ ಮತ್ತು ಹೋಗಿ ಮಾತಾಡ್ತಿದ್ದಾರೆ. ಅಲ್ಲ ಮಾತಾಡೋದೇನಿಲ್ಲ, ನಾನು ನಿಮ್ಮ ಓಣ ಮುಂದೆನೇ ನಿಂತಿದ್ದೀನಿ. ನನ್ನ ಕಣ್ಣು ಮುಂದೆನೇ ನಿಮ್ಮ ಲೈನ್ ಮ್ಯಾನ್ಗಳು GS ರಾಡ್ಗಳನ್ನೆಲ್ಲ ಎತ್ಕೊಂಡು ಹೋಗಿದ್ದು ನಾನೇ ನೋಡಿದೆ. ಇವಾಗ ವಿಚಾರದಾಗ ಗೊತ್ತಾಯಿತು 6 ತಿಂಗಳಿಂದ ಗಾಡಿ ಇಲ್ಲ ಅಂತ. ತಾವೆಲ್ಲಿದ್ದೀರಿ? ಆಫೀಸಲ್ಲಿಲ್ಲ? ಊರಿಗೆ ಹೋಗಿದ್ದೀರಾ? ಯಾರು ಸರ್ ಇನ್ಚಾರ್ಜು? ಇಲ್ಲ ಅಂತ ಹೇಳಿದ್ರು ಅವರು. ಇಲ್ಲ ನಾನೇನು ಇನ್ಚಾರ್ಜ್ ಏನು ಇಲ್ಲ ಅಂದರು. ಓಕೆ. ಅಲ್ಲ ಸರ್, ಒಂದು 6 ತಿಂಗಳಿಂದ ಒಂದೊಂದು ಗಾಡಿ ಇಲ್ಲ, ನೀವು ಇನ್ನೂ ಇವಾಗ ವಿಚಾರಿಸ್ತೀನಿ ನೋಡ್ತೀನಿ ಅಂತಿರಲ್ಲ ಸರ್. ಹಂಗಂದ್ರೆ ಎಲ್ಲಿ ಸರ್ ನಿಮಗೆ ನಿಮ್ಮ ಲೈನ್ ಮ್ಯಾನ್ಗಳ ಮೇಲೆ ಕಾಳಜಿ ಇಲ್ವಾ ಸರ್? ಹಂಗಂದ್ರೆ ಮತ್ತು ಕಾಳಜಿ ಇದ್ದರೆ 6 ತಿಂಗಳಿಂದ ಗಾಡಿ ಬಂದಿಲ್ಲ ಅಂದರೆ ಸರ್, ಅಲ್ಲ ಸರ್ ಇದು ಯಾವ ಲೆಕ್ಕ? ಇದು ಸಿಟಿಲೇ ಈ ಪರಿಸ್ಥಿತಿ ಆಗ್ಬಿಟ್ರೆ ಇನ್ನು ರೂರಲ್ ಭಾಗದಲ್ಲಿ ಹೆಂಗೆ ಸರ್ ಕತೆ? ನನಗೆ ಬಂದ ಮಾಹಿತಿ ಪ್ರಕಾರ ಅವನೇನೋ ಕಮಿಷನ್ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಗಾಡಿ ಬರಬೇಡ ಅಂತ ಹೇಳಿದಾರಂತೆ. ಎಷ್ಟು ಸತ್ಯನೋ ಎಷ್ಟು ಸುಳ್ಳು ನನಗೆ ಗೊತ್ತಿಲ್ಲ. ಒಂದು 6 ತಿಂಗಳಾದರೂ ಆಲ್ಟರ್ನೇಟ್ ಗಾಡಿ ತರ್ಸೋಕ್ಕಾಗಿಲ್ಲ ಅಂದರೆ ಏನು ಅರ್ಥ ಸರ್? ಇದ್ರ ಅರ್ಥ ಏನು? ಅವ್ನು ಇನ್ನೇನು ಟ್ರಾವೆಲ್ ಹೊಡಿಸಿರೋದು ಏನಕ್ಕಿನ್ನ? ಅವ್ನು ಏಜೆನ್ಸಿ ಇರೋದೇ ನಿಮ್ಗೆ ಆಲ್ಟರ್ನೇಟ್ ಗಾಡಿ ಕೊಡೋದಕ್ಕೆ. ಏಜೆನ್ಸಿ ತಗೊಳ್ಳೋ ಸುಖ ಇನ್ನೇನು? ಅವ್ನು 12,000 ಸಾವಿರ ರೂಪಾಯಿ ಬುಕ್ಸೆಡ್ ಇದು ಹೊಡಿಲ್ಲ ಅಂತ, ಕಮಿಷನ್ ಹೊಡಿಲ್ಲ ಅಂತನಾ? ಒಬ್ಬ ಪವರ್ ಮ್ಯಾನ್ಗೆ ಹೆಚ್ಚು ಕಡಿಮೆ ಆದರೆ ಯಾರು ಸರ್ ಅವ್ರ ಫ್ಯಾಮಿಲಿಗಳಿಗೆ ಹೊಣೆ? ಅವ್ನು ವಿತೌಟ್ ಸೇಫ್ಟಿ ರಾಡ್ ಅರ್ಥಿಂಗ್ ರಾಡ್ ಹಾಕೊಳ್ಳಿದ್ದಂಗೆ ಕಂಬ ಹತ್ತಿದ್ರೆ ನಾಳೆ ದಿನ ಹೆಚ್ಚು ಕಡಿಮೆ ಆದರೆ ಅವ್ನ ಕುಟುಂಬಕ್ಕೆ ಯಾರು ಸರ್ ಆಗೋರು? ನೀವು ಬರ್ತೀರಾ? ನಿಮ್ಮ JEಗಳು ಬರ್ತಾರೆ, AE ಬರ್ತಾರೆ, ಯಾರು ಬರ್ತಾರೆ? ಯಾರು ಬರಲ್ವಲ್ಲ ಸರ್? ಎಷ್ಟು ಆಕ್ಸಿಡೆಂಟ್ಸ್ ಆಗ್ತಾಯಿದೆ ಸರ್? ಮಾಡ್ಸೋದಲ್ಲ ಸರ್, ಇದೆಲ್ಲ ನಿಮ್ಮ ಬೇಜವಾಬ್ದಾರಿತನ ಎದ್ದು ಕಾಣಿಸ್ತಾ ಇದೆ ಅಷ್ಟೇ, ಇನ್ನೇನಿಲ್ಲ. ಯಾಕಂದರೆ ನಿಮ್ಗೆ ಯಾರಿಗೂ ಜವಾಬ್ದಾರಿ ಇಲ್ಲ, ಬೇಕಾಗೂ ಇಲ್ಲ. ಯಾರು ಹೆಂಗಾರು ಹಾಳಾಗೋಗ್ಲಿ, ನೀವೊಂದು ನಿಮ್ಮ ಡ್ಯೂಟಿಗಳು ಮಾಡ್ಕೊಂಡು ಹೋಗ್ಬಿಡ್ತೀರ ಅಷ್ಟೇ ಅಲ್ವಾ? ಹಂಗೆ ಆಗ್ತಾಯಿದೆ ಇದು. ನಿಮ್ಗೆ ಆಲ್ರೆಡಿ ಲೆಟ್ರ್ ಕೊಟ್ಟಿದ್ದಾರಂತೆ ಸಂಬಂಧಪಟ್ಟಂಥವ್ರು, ಆದರೂ ನೀವು ಇಲ್ಲಿವರೆಗೂ ಆ್ಯಕ್ಷನ್ ತಗೊಂಡಿಲ್ಲ. 6 ತಿಂಗಳು ಬೇಕಾ ಸರ್ ಒಂದೇ ಒಂದು ವ್ಯಾನ್ ತರಿಸ್ಕೊಳ್ಳೋದಕ್ಕೆ? ಏನೋ ಸರ್, ವಾಟ್ ಎವರ್ ಇಟ್ ಮೇ ಬಿ ಸರ್, ಗಾಡಿ ಇದೆಯಾ ಇಲ್ವಾ, ವ್ಯಾನ್ ಇದೆಯಾ ಇಲ್ವಾ, ಡ್ರೈವರ್ ಇದಾನೋ ಇಲ್ವಾ, ಅದೆಲ್ಲ ಅಲ್ಲ ಸರ್ ಮ್ಯಾಟ್ರು. ನಿಮ್ಮಲ್ಲಿರೋದು 8 ಜನ ಪವರ್ ಮ್ಯಾನ್ಗಳು, 3 ಶಿಫ್ಟು, ಸುಮಾರು 50,000 ರಿಂದ 60,000 ಇನ್ಸ್ಟಾಲೇಷನ್ಸು. ಎಷ್ಟು ಕಂಪ್ಲೇಂಟ್ಸ್ ಬರುತ್ತೆ ಪರ್ ಡೇ? ಯಾರು ಓಡಾಡೋಕ್ಕಾಗುತ್ತೆ? ರಾತ್ರಿ ಹೊತ್ತು ಅವ್ನು ಏನಾದ್ರು ನಿದ್ದೆ ಮೊಬ್ಬಲ್ಲಿ ಯಾರಾದರೂ ಪವರ್ ಮ್ಯಾನ್ ಹೋಗಿ ಮುಟ್ಬಾರ್ದನ್ನು ಮುಟ್ಟಿ ಏನಾದ್ರು ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ಯಾರು ಸರ್ ಹೊಣೆಗಾರರು ಇದಕ್ಕೆ? 3 ಜನ JE, ಒಬ್ಬ AW, ಒಬ್ಬ AE. ನಿಮ್ಮ ಕೆಳಗಡೆ ಇರೋಂಥ ಓಎಂಡಮಲ್ಲಿ ಇಷ್ಟು ಸಮಸ್ಯೆಗಳಿದೆ ಅಂದರೆ ಇನ್ನು ನಿಮ್ಗಿಂತ ದೂರ ಇರೋ ಓಎಂಡಮ್ಗಳು ಇನ್ನೆಷ್ಟು ಸಮಸ್ಯೆಗಳಿರ್ಬೋದು? ಸಮಸ್ಯೆ ಇಲ್ಲ, ಓಎಂಡಮ್ನಲ್ಲಿ ಕೆಲವು ಕಡೆ ಇದೆ, ಎಲ್ಲ ಕಡೆ ಇಲ್ಲ ಸರ್ ಸಮಸ್ಯೆಗಳು, ಎಲ್ಲ ಕಡೆ ಇಲ್ಲ ಆಗ್ತಾ ಇದ್ದಾರೆ. ಒಂದೊಂದು ಸೆಕ್ಷನ್ ಕಡೆ ಇದೆ, ನಮ್ಮ ಕಡೆ ಇದೆ, ರಾಮಮೂರ್ತಿ ಸ್ವಲ್ಪ ಸಮಸ್ಯೆ ಇದೆ. ಯಾಕೆ ಇರಬೇಕು ಸರ್? ಯಾಕೆ ಇರ್ಬೇಕು ಹೇಳಿ? ಸಾಲ್ವ್ ಮಾಡ್ತೀವಿ. ಯಾವಾಗ ಸಾಲ್ವ್ ಮಾಡ್ತೀರಾ ಸರ್? ಯಾವ್ದಾರು ಹೆಣ ಬಿದ್ಮೇಲೆ ಸಾಲ್ವ್ ಮಾಡ್ತೀರಾ? ಒಂದು 2 ದಿವಸ ಆಗುತ್ತೆ. ಗೊತ್ತಿಲ್ಲ ತಂದಿಲ್ಲ, ಏನಾಗಿತ್ತು ಆಮೇಲೆ ನಾನು ಕೇಳಿಲ್ಲ. ಮಧ್ಯಾಹ್ನ ಕಳಿಸಿ ನೋಡಿಸಿ ಅಂತ ಹೇಳಿದ, ನೋಡಿ ಏನಾಗಿದೆ ಅಷ್ಟೇ ಬಿಡಿ ಸರ್. ಒಟ್ಟಲ್ಲಿ ಅಮಾಯಕ ಒಬ್ಬ ಏನೋ ಕಷ್ಟಪಡೋ ಜೀವಿಗೆ ಯಾರೂ ಸಪೋರ್ಟ್ ಮಾಡಲ್ಲ ಅನ್ನಂಗಾಯ್ತು ಅಲ್ಲಿಗೆ, ಅಷ್ಟೇ ಅಲ್ವಾ? ಇದೇ ಕಾರಣಕ್ಕೆ ಇವೆಲ್ಲ ಆಗ್ತಾ ಇರೋದು ಇವತ್ತು ಆಕ್ಸಿಡೆಂಟ್ಗಳು.
ಮಾಡಿ ಸರ್, ಅದೇನೇನು ಮಾಡ್ತೀರೋ ಮಾಡಿ. ಥ್ಯಾಂಕ್ ಯು. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.